ಏನೋ ಮಗ, ಯಾಕೋ ಫುಲ್ ಡಲ್ ಆಗಿದೆಯಾ ಅನ್ಸುತ್ತೆ, ಯಾಕೆ? ಏನಿಲ್ಲ ಮಗ. ಯಾಕೋ ಈ ನಡುವೆ ನೀನು ತುಂಬ ಯೋಚನೆ ಮಾಡ್ತಿದ್ದೀಯಾ ಅನ್ಸುತ್ತೆ, ಏನು? ಏನಿಲ್ಲ ಮಗ, ಇಷ್ಟು ವರ್ಷ ಆಯಿತು, ಇನ್ನೂ ಸಿಂಗಲಾಗೇ ಇದ್ದೀನಿ. ಅದೇ ಯೋಚನೆ ಸ್ಟಾರ್ಟ್ ಆಗಿದೆ. ದಡ್ಡ, ಮೊದಲು ಆ ಯೋಚನೆಯಿಂದ ಹೊರಗಡೆ ಬಾ. ಯಾಕಪ್ಪ, ನಾನು ಯಾರಿಗಾರು ಕಮಿಟ್ ಆಗ್ತೀನಿ ಅಂತ ಊರಿನ? ಹಲೋ, ನೀನು ಇಷ್ಟು ಆರಾಮಾಗಿರೋದು ನೋಡೇ ಕಣೋ ನಮ್ಮ ಗುರಿ. ಅಂದರೆ ಹೇಳಿದ್ನಲ್ಲ. ಹೇಳು ಚಿನ್ನ. ಚಿನ್ನ ಅಂತೆ ಚಿನ್ನ. ಯಾಕೆ ಬಂಗಾರ, ಏನಾಯ್ತು? ಇವತ್ತು ಬರ್ತೀನಿ ಅಂದಿದ್ದೆ ತಾನೆ, ಯಾಕೆ ಬರಲಿಲ್ಲ? ಅದು ಫ್ರೆಂಡ್ಸ್ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು, ಸೊ ಅದಕ್ಕೆ ಬರೋಕ್ಕಾಗಿಲ್ಲ, ಸಾರಿ. ಬರೀ ಇದೇ ಆಯ್ತು, ಯಾವಾಗ್ಲೂ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ. ಏನೇ ಆದ್ರೂ ನಿನಗೆ ನನ್ನ ಮೇಲೆ ಮುಂಚೆ ಇದ್ದಿದ್ದ ಪ್ರೀತಿ ಇಲ್ಲ, ಬದಲಾಗಿದ್ಯಾ ನೀನು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ನೀನೇ ಮಾತಾಡ್ತಿದ್ದೀಲ್ಲ ಚಿನ್ನ, ಮಾತಾಡು. ಮಾತಾಡ್ಬೇಡ ನೀನು. ಅದೇ ಮುಂಚೆ ನಾನ್ ಮುಖ್ಯನಾ ಫ್ರೆಂಡ್ಸ್ ಮುಖ್ಯನಾ ಅಂದ್ರೆ ಏನಂತಿದ್ದೆ? ಅವ್ರ ಫ್ರೆಂಡ್ಸಾ? 24 ಗಂಟೆ ಬರೀ ಕುಡಿಯೋದು ತಿನ್ನೋದ್ ಬಿಟ್ರೆ ಇನ್ನೇನ್ ಗೊತ್ತಿಲ್ಲ ಅವ್ರಿಗೆ. ಅಂತ ಫ್ರೆಂಡ್ಸ್ಗಿಂತ ಈ ಲವ್ಲಿ ಲವರೇ ಮುಖ್ಯ ಅಂತಿದ್ದೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ನೀನೇ ಮಾತಾಡ್ತಾ ಇದೀಯಲ್ಲ, ಮಾತಾಡು. ಸರಿ, ನಿನ್ಗೆ ಅವರೇ ಇದಾರಲ್ಲ, ನಾನ್ ಯಾಕೆ? ಓಕೆ, ಗುಡ್ ಬೈ. ಮಗ, ಇದು ಕತೆ. ಈ ಮದುವೆ ಮನೇಲಿ ಮೂವಿ ಮಾಡ್ತಾರೆ ಗೊತ್ತಾ, 1001. ಅದೇ ಥರ ಇವಳು 1001ನೇ ಸತಿ ಇದು ಗುಡ್ ಬೈ ಹೇಳ್ತಾ ಇರೋದು. ಮಗ, ಇಷ್ಟೊಂದು ಟಾರ್ಚರ್ ಏನೋ? ನಿನಗೊಂದೆರಡು ಎಕ್ಸಾಂಪಲ್ ಹೇಳ್ತೀನಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ನನ್ನಲ್ಲ, ಅಲ್ಲಿ ನೋಡು. ನಾನು ನಿನ್ನ ಹತ್ರ ಬಂದು, ಹಲೋ ಮಗ, ತುಂಬ ಬೇಜಾರಾಗ್ತಿದೆ, ಸಿನಿಮಾಗೆ ಹೋಗೋಣ. ಸಿನಿಮಾಗ? ಸರಿ ನಡಿ, ಹೋಗೋಣ. ನೀನು ಸಿಂಗಲ್ ಆಗಿರೋದ್ರಿಂದ ಬೈಕ್ ಮನೆ ಹತ್ರ ಸ್ಟಾರ್ಟ್ ಆದರೆ ಥಿಯೇಟ್ರ್ ಮುಂದೆನೇ ನಿಂತ್ಕೊಳ್ಳೋದು. ಲವ್, ಇದರಲ್ಲಿ ಏನೋ ಇದೆ. ಇರಪ್ಪ, ಅಲ್ಲಿ ನೋಡು. ಅದೇ ನೀನು ನನ್ನ ಹತ್ರ ಬಂದು, ಮಗ ಯಾಕೋ ತುಂಬ ಬೇಜಾರಾಗ್ತಿದೆ, ಮೂವಿಗೆ ಹೋಗೋಣ. ಲವ್, ಸಿನಿಮಾ ಕರೆದ್ರೆ ಬರೋಲ್ಲ ಅಂತೀನ, ನಡಿಯ. ನಾನು ಕಮಿಟ್ ಆಗಿರೋದ್ರಿಂದ ಕರೆಕ್ಟಾಗಿ ಸಿನಿಮಾಗೆ ಹೋಗೋ ಟೈಮಲ್ಲಿ ಹೇಳು ಚಿನ್ನ. ಏನ್ ಮಾಡ್ತಿದ್ಯಾ? ಏನಿಲ್ಲ, ಸಿನಿಮಾಗೆ ಹೋಗ್ತಿದ್ದೆ ಫ್ರೆಂಡ್ ಜೊತೆ. ಏನು? ಸಿನಿಮಾಗ? ನನ್ನ ಬಿಟ್ಟು? ನಾನ್ ಕರೆದ್ರೆ ಪಾನಿಪುರಿ ಕೊಡ್ಸಕ್ಕೂ ಬರಲ್ಲ, ಸಿನಿಮಾಗ್ ಹೋಗ್ತಿದ್ಯಾ? ಬೇಡ, ನೀನ್ ಹೋಗ್ಬಾರ್ದು ಅಷ್ಟೇ. ನೋಡ್ದಾ, ಬೈಕ್ ಸ್ಟಾರ್ಟ್ ಆಗಲೇ ಇಲ್ಲ. ಇನ್ನೂ ಮುಗ್ದಿಲ್ಲಪ್ಪ. ಇನ್ನೂ ಆವಾಗ ತಾನೇ ಮಾತು ಮುಗಿಸ್ಕೊಂಡು ಬಂದು ಕೂತಿರ್ತೀನಿ. ಸಾಕಾ? ಇನ್ನೇನು ಬಾಟಲ್ ಓಪನ್ ಮಾಡಿ ಅಣ್ಣ ಫುಲ್ ಸ್ಪೀಡಾಗ ಫಸ್ಟ್ ಸಿಪ್ಪು ಎತ್ತಬೇಕು ಅನ್ನೋಷ್ಟರಲ್ಲಿ ಸ್ಟಾರ್ಟ್ ಆಯಿತು ಗುರು. ಒಂದು ನೆಮ್ಮದಿ ಎಣ್ಣೆ ಕುಡಿಯೋಕ್ಕೂ. ಹೇಳು ಚಿನ್ನ. ಏನ್ ಮಾಡ್ತಿದ್ಯಾ? ಏನಿಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ, ಯಾಕೆ? ಅವ್ರ ಜೊತೆ ಏನ್ ಮಾತಾಡೋದು, ನನ್ ಜೊತೆ ಮಾತಾಡು. ಇಷ್ಟೊತ್ತು ನಿನ್ನ ಜೊತೆನೇ ಮಾತಾಡ್ದಿಲ್ಲ ಚಿನ್ನ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಚಿಕ್ಕ ಪಾರ್ಟಿ ಇತ್ತು, ಅದಕ್ಕೆ. ಅದಕ್ಕೆ ಕುಡಿತಿದ್ಯಾ? ಸ್ವಲ್ಪ ಮಾತ್ರ, ಜಾಸ್ತಿ ಇಲ್ಲ. ಸ್ವಲ್ಪನೂ ಬೇಡ, ಜಾಸ್ತಿನೂ ಬೇಡ, ನೀನ್ ಕುಡಿಬಾರ್ದಷ್ಟೇ. ಕುಡಿದ್ರೆ ನನ್ ಮೇಲೆ ಆಣೆ. ಯಾಕೋ? ಹೇ ಕರ್ಮ. ಬಾಟಲ್ ಓಪನ್ ಮಾಡಿರೋ ಹುಡುಗನಿಗೆ ಸಿಪ್ಪೆ ತೊಬ್ಬಾಗ್ಯ ಸಿಕ್ಕಿಲ್ಲ ಅಂದರೆ ಆವಾಗೋ ನೋವು ಹುಡುಗಿ ಕೈ ಕೊಟ್ಟಾಗೂ ಆಗಲ್ಲ ಕಣ. ಈಗ ಹೇಳು, ಲವ್ ಬೇಕಾ? ಅಪ್ಪ ಬೇಡವೇ ಬೇಡ, ಈ ಲವ್ವೇ ಬೇಡ. ನೆಮ್ಮದಿಯಿಂದ ಅಲ್ಲಿ ನೋಡು, ಅವನ ಥರ ಮನೇಲಿ ನೋಡಿರೋ ಹುಡುಗಿ ಜೊತೆ ಎಂಗೇಜ್ ಆಗಿ ಖುಷಿಯಾಗಿರೋಣ ಅಂದರೆ ಅದೂ ಇಲ್ವಲ್ಲ ಲೈಫಲ್ಲಿ. ಲೇ ದಡ್ಡ, ವಿಷಯನ ಹೇಗೆ ತೊಗೊಂಡ್ರೇನು? ಸಾಯೋದು ಕನ್ಫರ್ಮ್. ನಾನು ಯಾರಿಗೂ ಹೇಳ್ದೆ ತಗೊಂಡೆ, ಅವನ್ನೆಲ್ಲರಿಗೂ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅಷ್ಟೇ. ಅಂದರೆ ಏನೋ ಇದು? ಅಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಅವನ ಭವಿಷ್ಯ ತೋರಿಸ್ತೀನಿ ನೋಡು. ಅಲ್ಲ, ಇಲ್ಲಿ ನೋಡು. ಎಂಗೇಜ್ಮೆಂಟ್ ಆದ ಹೊಸರಲ್ಲಿ ಚಾಟಿಂಗು, ಟಾಕಿಂಗು, ಅಲ್ಲಿ ನೋಡು ಸ್ಮೈಲಿಂಗ್ ಕೂಡ. ಕೆಲಸ ಮಾಡೋದು ಮರೆತು ಏನೇನೋ ಯೋಚನೆ ಮಾಡ್ತಾ ಒಬ್ಬೊಬ್ಬನೇ ಮಾತಾಡೋದು. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿರೋದು ಯಾಕೆ ಅಂತ ಸುಮ್ಮನೆ ಹೇಳಿಲ್ಲ. ಐ ಲವ್ ಯು, ಐ ಮಿಸ್ ಯು, ನಿಮ್ಮನ್ನು ನೋಡ್ಬೇಕನ್ನಿಸ್ತಿದೆ, ಒಂದು ಸೆಲ್ಫಿ ಕಳಿಸ್ತೀರಾ? ಯಾಕೆ ಅವನು ಅಲ್ಲೇ ಫ್ರೀಸ್ ಮಾಡ್ಬಿಟ್ಟೆ? ಕಂಟಿನ್ಯೂ ಮಾಡು. ಇರಪ್ಪ, ತಲೆನೋವು.
ಲೇ ತಲೆನೋವು ಅಂದ್ಬಿಟ್ಟು ಹಿಂದೂ ಕೈ ಹಾಕ್ತಿದ್ಯಲ್ಲೋ. ತಲೆನೋವು ಕಣ. ಹೇಳೆ. ಓಯ್ ಯಾಕೆ? ಹೇಳು ಚಿನ್ನ. ಏನ್ ಮಾಡ್ತಿದ್ಯಾ? ಅದು ಏನಿಲ್ಲ, ತ್ರಿಕಾಲಜ್ಞಾನಿಗಳಾದ ನಾವುಗಳು ನಮ್ಮ ಫ್ರೆಂಡ್ಗೆ ಜೀವನೋಪಾಯವನ್ನು ಹೇಳ್ಕೊಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಸಂಜೆ ಪಾನಿಪುರಿ ತಿಂತ ಮಾತಾಡೋಣ, ಓಕೆನಾ? ಹಾಂ ಸರಿ, ಬಾಯ್. ಇವಳಿಗೆ ಪಾನಿಪುರಿ ಕೊಡಿಸಿದ ದುಡ್ಡಲ್ಲಿ ಇಷ್ಟೊತ್ತಿಗೆ ನನ್ನ ಪಾನಿಪುರಿ ಅಂಗಡಿ ಓನರ್ ಆಗ್ಬೋದಿತ್ತು. ಓಕೆ, ರೆಡಿ. ಏನೋ ಹಂಗೆ ನೋಡ್ತಿದ್ಯಾ? ಸೀನ್ ಓಪನ್ ಮಾಡ್ತೀಯಾ ಅಂತ. ಇವಾಗ ಇಲ್ಲಲ್ಲ, ಅಲ್ಲಿ ನೋಡು. ಸ್ಮೈಲ್ ರಾಜನ್ಗೆ ಕ್ವೆಶ್ಚನ್ಗಳು ಸ್ಟಾರ್ಟ್ ಆಯಿತು. ಸ್ಮೈಲ್ ರಾಜನ್ಗೆ ಜೀವನ ಚಾಟ್ಸ್ ಒದಿಯಕ್ಕೆ ಸ್ಟಾರ್ಟ್ ಮಾಡ್ತು. ಮಗ ಸಿಗರೇಟ್ ಹಾಕೋ ಬಿಸಾಕ್ತಾ ಅವನು. ಕೊನೆಗೊಂದಿನ ನಿನಗೆ ಅಣ್ಣ ಮುಖ್ಯನಾ ನಾನು ಮುಖ್ಯನಾ ಅಂತಾಳೆ. ವಾರಕ್ಕೆ 2 ಸತಿ ಶಾಪಿಂಗ್ ಅಂತಾಳೆ. ಫ್ರೆಂಡ್ಸಿಂದ ದೂರ ಇರು ಅಂತಾಳೆ. ಊಟ, ನೀರು, ನಿದ್ದೆ ಎಲ್ಲದಕ್ಕೂ ಪರ್ಮಿಷನ್ನು. ಈಗ ಗೊತ್ತಾಯ್ತಾ ಅವನ ಭವಿಷ್ಯ ಹೇಗಿರುತ್ತೆ ಅಂತ? ಮಗ ಒಟ್ನಲ್ಲಿ ನೀನು ಹೇಳ್ತಿರೋದು ಈ ಕಡೆ ಲವರ್ ಬೇಡ, ಎಸ್, ಈ ಕಡೆ ಎಂಗೇಜ್ಮೆಂಟ್ ಬೇಡ, ಎಸ್, ಡೈರೆಕ್ಟಾಗಿ ಮದುವೆ ಆಗ್ಬಿಟ್ಟು ಚೆನ್ನಾಗಿರೋ ಅಂತಿದ್ಯಾ. ವಿಷಯನ ಪಾಯಸದ ಥರ ಫೀಲ್ ಆಗ್ತೀಯಲ್ಲ. ಒಟ್ಟಿನಲ್ಲಿ ವಿಷ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅನ್ನು? ಯಾಕೋ? ಮತ್ತೇನು ಪ್ರೆಸೆಂಟೇಷನ್ ಕೊಡೋದು ಏನು ಅರ್ಥ ಆಗಲ್ವೇ ನಿನಗೆ? ಸರಿ ಹೇಳ್ತೀನಿ ಕೇಳು. ಮದುವೆನೂ ಆಯಿತು, ಮಕ್ಕಳು ಆಯಿತು. ಮಕ್ಕಳನ್ನ ಸ್ಕೂಲ್ಗೂ ಸೇರಿಸಿದ್ರು. ಸೂಪರು, ಚೆನ್ನಾಗಿದೆಯಲ್ಲ. ಏನೋ ಸೂಪರು ನೋಡಲಿ. हेलो, फोन आया है। आपका फोन बज रहा है, टिडिंग टिडिंग बोल रहा है कब से। वो कुछ चिल्ला रहा है, उसको कुछ परेशानी हो रही, उठा लो फोन। ರೀ ಯಾವಾಗ ಬರ್ತೀರಾ ಮನೆಗೆ? ಲೇ ಈಗ ತಾನೇ ಮನೆಯಿಂದ ಈಚೆ ಬಂದಿದ್ದೀನಿ, ಸ್ವಲ್ಪ ಸಂಜೆವರೆಗೂ ಟೈಮ್ ಕೊಡೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸರ್ ಇಲ್ಲಿದೆಯಲ್ಲ ಸರ್ ಈ ಸ್ಟೋರಿ. हेलो, उठा लो, फोन आया है। आपका फोन बज रहा है, टिडिंग टिडिंग बोल रहा ರೀ ನೆನೆ ನೀವು ರೈಸ್ ಕುಕ್ಕರ್ ತಂದಿದ್ರಲ್ಲ, ಅದ್ ವಿಷಲ್ ಹೊಡಿತಿಲ್ಲ ಯಾಕೆ? हेलो, उठा लो, फोन आया है। ರೀ ನಮ್ ಪಕ್ಕದ ಮನೆ ಲತಾ ಇದ್ದಾಳಲ್ಲ, ಅವ್ರ ಗಂಡ ಅವಳಿಗೆ ಗೋಲ್ಡ್ ನೆಕ್ಲೆಸ್ ಕೊಡ್ಸಿದ್ರಂತೆ. ನೀವ್ ಯಾವಾಗ ಕೊಡಿಸ್ತೀರೋ? हेलो, उठा लो, फोन आया है। ರೀ ನಮ್ ಮಗುಗೆ ನೀವ್ ತಂದಿರೋ ಸ್ಪೈಡರ್ ಮ್ಯಾನ್ ಬೇಡವಂತೆ. हेलो, उठा लो, फोन आया है। आपका ರೀ ಯಾಕ್ರಿ ಕಾಲ್ ಕಟ್ ಮಾಡ್ತಿದ್ದೀರಾ? ಹೌದು, ಯಾಕ್ ನಮ್ಮಮ್ಮ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ವಂತೆ? ಮದ್ವೆ ಅದ್ ಹೊಸದ್ರಲ್ಲಿ ನಿಮ್ಮಮ್ಮ ನನ್ಗೆ ದೇವತೆ ಕೊಟ್ ದೇವತೆ ಅಂತಿದ್ರಿ, ಇವಾಗ ಏನಾಯ್ತು? ಪಾಪ ಅವನಿಗೇನು ಗೊತ್ತಿತ್ತು, ಅವಳು ದೇವತೆ ಅಲ್ಲ ಶೂರ್ಪನಖಿ ಅಂತ. ಯಾಕೆ ಸರ್ ಇಲ್ಲಿ ಕೂತು ಒಬ್ಬರೇ ಹೇಳ್ತಿದ್ದೀರಾ? ಯಾವ ಇಲ್ಲಿ ಹೇಳಕ್ಕೂ ನಿನ್ನ ಪರ್ಮಿಷನ್ ಬೇಕೇನಯ್ಯ? ಆಗಲ್ಲ ಸರ್, ನಾನು ಅದಕ್ಕೆ ಬಂದಿರೋದಿಲ್ಲಿ. ಸರಿ ಸರ್, 2 ನಿಮಿಷ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಹಾಂ ಮಗ ಅವೆರಡಕ್ಕಿಂತ ಇದು ತುಂಬ ಡೇಂಜರ್ ಕಣೋ. ಗೊತ್ತಾಯ್ತಾ ಇವಾಗ? ಅದಕ್ಕೆ ಹೇಳಿದ್ದು, ಸಿಂಗಲ್ ಆಗಿದ್ರೆ ಹುಲಿ, ಇಲ್ಲ ಅಂದರೆ ಇರಿ.